ಪ್ರೇಕ್ಷಕರಿಗೋಸ್ಕರ ಪ್ರೇಕ್ಷಕರಿಗೆ ಹೇಳೋದು ಒಂದೇ, ಎಂಟರ್ಟೈನ್ ಮಾಡಿದ್ದೀವಿ, ಖುಷಿ ಕೊಟ್ಟಿದ್ದೀವಿ, ನಗಿಸಿದ್ದೀವಿ, ಅಳಿಸಿದ್ದೀವಿ. ಸೊ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು. 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನ್ನದೊಂದು ಸಣ್ಣ ಪಾತ್ರ, ಬಟ್ ಆದರೂ ಒಂದು ಇಂಪ್ಯಾಕ್ಟ್ ಇದೆ. ಸೊ ಅನೀಶ್ಗೆ, ಪ್ರೊಡ್ಯೂಸರ್ಗೆ ಮತ್ತು ಭಾವಪ್ರೀತ ಪ್ರೊಡಕ್ಷನ್ ಅವ್ರಿಗೆ, ನನ್ನ ಎಲ್ಲ ಟೆಕ್ನಿಷಿಯನ್ ಸ್ನೇಹಿತರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ಎಲ್ಲರೂ ತಪ್ಪದೆ 14ನೇ ತಾರೀಕು ಥಿಯೇಟ್ರಿಗೆ ಬನ್ನಿ. ಈ ಸಿನಿಮಾಲಿ ಜೆನ್ಸಿಗೆ ಏನು ವಿಷಯ ಹೇಳಬೇಕೋ ಆ ವಿಷಯನ ತಲುಪಿಸಿದ್ದೀವಿ. ಸೊ ನಿಮ್ಗೆಲ್ರಿಗೂ ಎಂಟರ್ಟೈನ್ ಮಾಡುತ್ತೆ ಅಂತ ಭರವಸೆ ನನಗಿದೆ. ಸೊ ನೀವು ಮುಂದಕ್ಕೆ ಆ ಸಿನಿಮಾನ ಹೇಗೆ ನಡೆಸ್ತೀರಾ, ಮುಂದೆ ಹೇಗೆ ಕರ್ಕೊಂಡು ಹೋಗ್ತೀರಾ ಈ ಕೂಸನ್ನ ಅಂತ ನಿಮ್ಮ ಕೈಗೆ ಬಿಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಅಷ್ಟೇ ಹೇಳಿ. ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆಯ್ತು ಒಂದು ಸನ್ನಿವೇಶ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಇಲ್ಲ, ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಒನ್ ಪರ್ಸನ್ ಆರ್ ಸಮಥಿಂಗ್. ಇವಾಗ ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ, ತಂಗಿಗೆ ಮೋಸ ಆದಾಗ ಯಾರೇ ಆದರೂ ಅಣ್ಣನ ಸ್ಥಾನದಲ್ಲಿ ಅದೊಂದು ನಿಂತ್ಕೊಳ್ಳೇಬೇಕು. ಆ್ಯಂಡ್ ದಟ್ ಈಸ್ ಹಿಸ್ ಡ್ಯೂಟಿ. ರಕ್ಷಾಬಂಧನ ಒಂದಿನ ಅಷ್ಟೇ ಅಲ್ವಾ ಅಣ್ಣ, ವರ್ಷ ಪೂರ್ತಿ, ಜೀವನ ಪೂರ್ತಿ ಅವನ ಅಣ್ಣನೇ. ಸೊ ಆಬ್ವಿಯಸ್ಲಿ ಅವಳು ನನ್ನ ಮಗಳ ಥರನೇ ಇರ್ತಾಳೆ. ಸೊ ಅವಳನ್ನ ನಾನು ಎಷ್ಟು ಸೇಫ್ ಗಾರ್ಡ್ ಮಾಡ್ತೀನಿ ಅನ್ನೋದೇ ಈ ಸಿನಿಮಾಲಿ ನನ್ನ ಪಾತ್ರ. ಸೊ ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಅದು ಮುಟ್ಟುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.